ಹಲೋ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವು. ಕಾರಲ್ಲಿ ಮಾದಪ್ಪನ ಸಾಂಗ್ ಹಾಕ್ಕೊಂಡು ಮಾತಾಡ್ಕೊಂಡು ಹಂಗೆ ಮುಂದೆ ಹೋದ್ವು. ನೋಡ್ತಾ ನೋಡ್ತಾ ಅನೂರು ಬಂದೇ ಬಿಡ್ತು. ಅನೂರಲ್ಲಿ ನನ್ನ ಫ್ರೆಂಡ್ ಒಬ್ಬ ಮಡಿಕೆ ಟೀ ಕುಡಿಬೇಕು ನಿಲ್ಲಿಸಿ ಅಂತ, ಅದಕ್ಕೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಮಡಿಕೆ ಟೀ ಕುಡಿಯೋಣ ಅಂತ ಹೋದ್ವು. ನಮ್ಮ ಫ್ರೆಂಡ್ಸ್ ಆಯಿತು ಫಸ್ಟ್ ಟೈಮ್ ಮಡಿಕೆ ಟೀ ಕುಡಿತಾ ಇರೋದು, ಅದಕ್ಕೆ ಅವ್ರ ಮುಖದಲ್ಲಾಗೋ ರಿಯಾಕ್ಷನ್ ನೀವೇ ನೋಡ್ಬೋದು. ಆ ಥರ ಕೊಡ್ತಿದ್ರು ರಿಯಾಕ್ಷನ್ನ. ಹಾಗೆ ಮುಂದೆ ಹೋಗ್ತಾ ತಾಳ್ಬೆಟ್ಟದಲ್ಲಿ ಕೈ ಮುಕ್ಕೊಂಡು ಧೂಪ ಹಾಕ್ಬಿಟ್ಟು ಉಗೇ ಮಾದಪ್ಪ ಅನ್ಕೊಂಡು ಹಂಗೆ ಬೆಟ್ಟ ಏರಿದ್ವು. ಬೆಟ್ಟ ಏರ್ಬಿಟ್ಟು ಇಳಿಯೋವಾಗ ಮೊದಲನೇ ಟೈಮ್ ದೇವಸ್ಥಾನ ಕಂಡಾಗ ಆಗೋ ಖುಷಿನೇ ಬೇರೆ. ನಿಮಗೂ ಅದೇ ಥರ ಫೀಲ್ ಆಗಿರುತ್ತೆ ಅನಿಸುತ್ತೆ. ಹಾಗೆ ಬೆಟ್ಟ ಇಳ್ಕೊಂಡು ಕಾರ್ ಪಾರ್ಕ್ ಮಾಡಿಬಿಟ್ಟು ಉಳ್ಸೇವೆ ಮಾಡೋಣ ಅಂತ ಹೋದೆ. ಹಾಗೆ ನಿಧಾನಕ್ಕೆ ಒಂದು ರೌಂಡ್ ಉಳ್ಸೇವೆ ಮಾಡಿಬಿಟ್ಟು ಹಾಗೆ ಮುಡಿ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ. ಹಾಗೆ ಮುಡಿ ಮಾಡಿಸೋಣ ಅಂದ್ಬಿಟ್ಟು ಹೋಗಿ ಕೌಂಟರಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋದೆ. ಯಾವುದಾದ್ರೂ ಕಷ್ಟ ಅಂತ ಬಂದಾಗ ಮಾದಪ್ಪನ ಬೆಟ್ಟಕ್ಕೆ ಬಂದು ಮುಡಿ ಕೊಟ್ಟಾಗ ಪರಿಹಾರ ಆಗುತ್ತೆ ಅನ್ನೋದೊಂದು ನಂಬಿಕೆ ನಮಗೆ. ನಾನು ಅದೇ ನಂಬಿಕೆ ಮೇಲೇ ಮುಡಿ ಕೊಟ್ಟೆ. ಅದೆಲ್ಲ ಆದಮೇಲೆ ನಾನು ಹೆಂಗೆ ಕಾಣಿಸ್ತೀನಿ ಅಂತ ನಾನು ನೋಡ್ಕೊಳ್ಳೋ ಆಸೆ ಇತ್ತು. ಹಾಗೆ ನೋಡ್ಕೊಂಡು ಹಾಗೆ ನಡ್ಕೊಂಡು ಬಂದೆ ದೇವ್ರು ನೋಡ್ಕೊಂಡು ಹೋಗೋಣ ಅಂತ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವು. ದರ್ಶನ ಎಲ್ಲ ಚೆನ್ನಾಗಾಯಿತು. ಹೆಂಗೋ ಇರೋದಿದ್ದೀವಿ 7 ಗಂಟೆಗೆ ಚಿನ್ನದ ನೋಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡು, ಅಲ್ಲಂತೂ ಫುಲ್ ರಶ್ ಅಂದ್ಕೊಳ್ಳಿ. ಆದರೂ ರಶ್ ಇದ್ರೂ ಏನಿಲ್ಲ, ನಮ್ಮ ಮಾದಪ್ಪನ ನೋಡೋ ಖುಷಿನೇ ಬೇರೆ ಅಂದ್ಕೊಂಡು ನಾವು ಹಾಗೆ ಅಲ್ಲೇ ಸ್ಟೇ ಇದ್ದು ಬೆಳಗ್ಗೆ ಊರಿಗೆ ವಾಪಸ್ಸಾದ್ವು.